ನಾರ್ತ್ ಕೊರಿಯಾದಲ್ಲಿರುವ ವಿಚಿತ್ರವಾದ ರೂಲ್ಸ್ ಬಗ್ಗೆ ನೀವು ಕೇಳಿರಬಹುದು. ಆದ್ರೆ ನಾರ್ತ್ ಕೊರಿಯಾದ ಒಂದು ರಹಸ್ಯವಾದ ರೈಲಿನ ಬಗ್ಗೆ ನೀವು ಯಾವತ್ತಾದ್ರೂ ಕೇಳಿದ್ದೀರಾ ಇಲ್ವಾ? ಎಲ್ಲಾ ದೇಶದ ಲೀಡರ್ಸ್ ವಿದೇಶಗಳಿಗೆ ಪ್ರಯಾಣ ಮಾಡ್ಬೇಕಂದ್ರೆ ಹೆಚ್ಚಾಗಿ ತುಂಬಾನೇ ಸೆಕ್ಯೂರಿಟಿ ಹೊಂದಿರುವ ವಿಮಾನಗಳಲ್ಲಿ ಮಾತ್ರವೇ ಪ್ರಯಾಣ ಮಾಡ್ತಾರೆ. ಆದ್ರೆ ನಾರ್ತ್ ಕೊರಿಯಾದ ಸುಪ್ರೀಂ ಲೀಡರ್ ಆಗಿರುವ ಈ ಕಿಮ್ ಜಾಂಗ್ ಉನ್ ಮಾತ್ರ ಕೇವಲ ರೈಲಿನಲ್ಲಿ ಮಾತ್ರವೇ ಪ್ರಯಾಣಿಸ್ತಾನೆ. ಇದು ಅವರ ಪರಂಪರೆಯಿಂದ ಬಂದ ಸಂಪ್ರದಾಯನ ಇಲ್ವಾ ಇದರ ಹಿಂದೆ ಬೇರೆ ಏನಾದ್ರೂ ರಹಸ್ಯ ಒಡಗಿದ್ಯಾ? ಈ ರೈಲನ್ನ ಅಲ್ಲಿನ ಸಾಮಾನ್ಯ ಪ್ರಜೆಗಳು ನೋಡೋದು ಕೂಡ ದೊಡ್ಡ ತಪ್ಪು. ನಾರ್ತ್ ಕೊರಿಯಾದಲ್ಲಿ ಇದನ್ನ ಟಯಾಂಗ್ ಅನ್ನುವ ಹೆಸರಲ್ಲಿ ಗುರುತಿಸ್ತಾರೆ. ಆದ್ರೆ ಹೊರಗಿನ ಪ್ರಪಂಚ ಮಾತ್ರ ಈ ರೈಲನ್ನ ನಡೆದಾಡುವ ಅರಮನೆ ಎಂದು ಕರೆಯುತ್ತೆ. ಈ ಟಯಾಂಗ್ ರೈಲಿನ ಬಗ್ಗೆ ಹಾಗೂ ಅದರಲ್ಲಿ ಪ್ರಯಾಣ ಮಾಡುವ ಈ ಕಿಮ್ ಜಾಂಗ್ ಉನ್ ಬಗ್ಗೆ ತಿಳ್ಕೊಂಡ್ರೆ ಖಂಡಿತ ನೀವು ಕೂಡ ಬೆಚ್ಚಿ ಬೀಳ್ತೀರಾ. ಹಾಗಿದ್ರೆ ಬನ್ನಿ ಇವತ್ತಿನ ಇಂಟ್ರೆಸ್ಟಿಂಗ್ ಆದ ವಿಡಿಯೋವನ್ನ ಶುರು ಮಾಡೋಣ. ನರೇಂದ್ರ ಮೋದಿ ಅವರು ನಮ್ಮ ದೇಶದ ಪ್ರಧಾನಿ ಆದಾಗಿಂದಲೂ ಸುಮಾರು 80 ವಿದೇಶ ಪ್ರಯಾಣಗಳನ್ನ ಮಾಡಿದ್ದಾರೆ. ಅಂದ್ರೆ ಬರೋಬ್ಬರಿ 70 ದೇಶಗಳಿಗೆ ಅವರು ಪ್ರಯಾಣ ಮಾಡಿದ್ದಾರೆ. ಆದ್ರೆ ಕಿಮ್ ಜಾಂಗ್ ಉನ್ ನಾರ್ತ್ ಕೊರಿಯಾಗೆ ಸುಪ್ರೀಂ ಲೀಡರ್ ಆದಾಗಿಂದಲೂ ಅಂದ್ರೆ ಕಳೆದ 13 ವರ್ಷಗಳಲ್ಲಿ ಕೇವಲ 10 ವಿದೇಶಿ ಪ್ರಯಾಣಗಳನ್ನ ಮಾತ್ರವೇ ಮಾಡಿದ್ದಾರೆ. ಅದರಲ್ಲೂ ಹೆಚ್ಚಾಗಿ ಕೇವಲ ಚೈನಾ ಮತ್ತು ರಷ್ಯಾ ದೇಶಕ್ಕೆ ಮಾತ್ರ ಹೋಗಿದ್ದಾರೆ. ಕಿಮ್ ತನ್ನ ಪ್ರಯಾಣವನ್ನ ಹೆಚ್ಚಾಗಿ ಟಯಾಂಗ್ ಅನ್ನುವ ರೈಲಲ್ಲಿ ಮಾಡ್ತಾನೆ. ಈ ರೈಲನ್ನ ಬೇರೆ 2 ರೈಲುಗಳು ಕಾವಲು ಕಾಯುತ್ತೆ. ಒಂದು ರೈಲು ಇದರ ಮುಂದೆ ಚಲಿಸುತ್ತೆ. ಯಾಕಂದ್ರೆ ಮುಂದೆ ರಸ್ತೆಯಲ್ಲಿ ಯಾವುದೇ ತೊಂದರೆ ಬಂದ್ರು ಮೊದಲು ಫೇಸ್ ಮಾಡಬೇಕಾಗಿರೋದು ಈ ರೈಲು. ಉದಾಹರಣೆಗೆ ಟ್ರ್ಯಾಕ್ ಮೇಲೆ ಯಾರಾದ್ರೂ ಬಾಂಬ್ ಅನ್ನ ಅಳವಡಿಸಿರಬಹುದು, ಇಲ್ಲ ಏನಾದ್ರೂ ಅನ್ಯೂಸಲ್ ಆಕ್ಟಿವಿಟೀಸ್ ನಡೀತಾ ಇರಬಹುದು. ಅವುಗಳನ್ನ ಮುಂದೆ ಇರುವ ರೈಲು ಮೊದಲು ಫೇಸ್ ಮಾಡುತ್ತೆ. ಯಾವಾಗಾದ್ರೂ ಕಿಮ್ ಜಾಂಗ್ ಉನ್ ಟ್ರಾವೆಲ್ ಮಾಡಬೇಕಾಗಿ ಬಂದ್ರೆ ಟ್ರ್ಯಾಕ್ ನ ಸುತ್ತಮುತ್ತ ಯಾರು ಬರದೇ ಇರೋ ತರ ನೋಡಿಕೊಳ್ತಾರೆ. ಆದ್ರೂ ಕೂಡ ಮುಂದೆ ಹೋಗ್ತಾ ಇರುವ ರೈಲಿನಲ್ಲಿ ಕಮಾಂಡೋಸ್ ಇರ್ತಾರೆ. ಅವರು ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯಗಳನ್ನ ಕೂಡ ತುಂಬಾನೇ ಜಾಗ್ರತೆಯಿಂದ ಗಮನಿಸ್ತಾರೆ. ಒಂದು ವೇಳೆ ತಿಳಿಯದೆ ಯಾರಾದ್ರೂ ಟ್ರ್ಯಾಕ್ ನ ಹತ್ತಿರಕ್ಕೆ ಬಂದ್ರೆ ಸ್ವಲ್ಪನೂ ಯೋಚನೆ ಮಾಡದೆ ಶೂಟ್ ಮಾಡ್ತಾರೆ. ಹಾಗೂ ಮತ್ತೊಂದು ರೈಲು ಹಿಂದೆ ಚಲಿಸುತ್ತೆ. ಇದರಲ್ಲಿ ತುಂಬಾನೇ ಯುದ್ಧ ಸಾಮಗ್ರಿಗಳು ಮತ್ತು ಸೈನಿಕರು ಇರ್ತಾರೆ. ಇವರ ಕೆಲಸ ಎಂತಹ ಸಂದರ್ಭವೇ ಬಂದ್ರು ಅವರ ಸುಪ್ರೀಂ ಲೀಡರ್ ನ ಪ್ರಾಣವನ್ನ ಕಾಪಾಡಬೇಕು. ಇದ್ರ ಜೊತೆಗೆ ಕಿಮ್ ಪ್ರಯಾಣ ಮಾಡ್ತಿರುವ ರೈಲಿನ ಮೇಲೆ ನಾರ್ತ್ ಕೊರಿಯಾದ ಗಡಿಯನ್ನ ದಾಟುವವರೆಗೂ ಒಂದು ಆರ್ಮಿ ಹೆಲಿಕಾಪ್ಟರ್ ಹಾರುತ್ತಲೇ ಹಿಂದೆ ಬರುತ್ತೆ. ಒಂದು ವೇಳೆ ರೈಲಿನಲ್ಲಿರುವ ಸೈನ್ಯದ ಕೈಯಲ್ಲಿ ಕಿಮ್ ನನ್ನ ಕಾಪಾಡುವುದಕ್ಕೆ ಆಗ್ಲಿಲ್ಲ ಅಂದ್ರೆ ಹತ್ತಿರದಲ್ಲಿರುವ ಏರ್ಪೋರ್ಟ್ಸ್ ಗಳಲ್ಲಿ ಕಾರ್ಗೋ ಪ್ಲೇನ್, ಎಮ್ಯುನಿಷನ್ ಹಾಗೂ ಕಮಾಂಡರ್ಸ್ ನ ಜೊತೆಗೆ ಟೇಕ್ ಆಫ್ ಆಗೋದಕ್ಕೆ ಯಾವಾಗ್ಲೂ ಸಿದ್ಧವಾಗಿರುತ್ತೆ. ಇವರೆಲ್ಲರ ಮಿಷನ್ ಒಂದೇ ಆಗಿರುತ್ತೆ, ಅದೇ ಅವರ ಸುಪ್ರೀಂ ಲೀಡರ್ ನ ಪ್ರಾಣವನ್ನ ಕಾಪಾಡುವುದು. ವಿಡಿಯೋ ಕಂಟಿನ್ಯೂ ಮಾಡೋದಕ್ಕೂ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್, ಈ ವಿಡಿಯೋದಲ್ಲಿ ಕೊಟ್ಟಿರುವ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ತಪ್ಪದೆ ಒಂದು ಲೈಕ್ ಮಾಡಿ. ಇನ್ನು ಕಿಮ್ ಜಾಂಗ್ ಉನ್ ಪ್ರಯಾಣಿಸುವ ರೈಲಿನ ಬಗ್ಗೆ ಮಾತನಾಡಿದ್ರೆ ಈ ರೈಲಿನಲ್ಲಿರುವ ಗಾಜುಗಳು ಪೂರ್ತಿಯಾಗಿ ಬುಲೆಟ್ ಪ್ರೂಫ್ ಆಗಿರುತ್ತೆ. ಹಾಗೂ ರೈಲಿನ ಟಾಪ್ ಮತ್ತು ಬಾಟಮ್ ರೈನ್ಫೋರ್ಸ್ಡ್ ಸ್ಟೀಲ್ ಇಂದ ತಯಾರಿ ಮಾಡಿರ್ತಾರೆ. ಇದು ಬಾಂಬ್ ದಾಳಿಯಿಂದ ಕೂಡ ರೈಲು ಬೋಗಿಗೆ ಏನು ಆಗದೇ ಇರೋ ತರ ನೋಡಿಕೊಳ್ಳುತ್ತೆ. ಈ ರೈಲಿನಲ್ಲಿ ಪ್ರತಿಯೊಂದು ಬೋಗಿಗಳಲ್ಲೂ ವಿಧ ವಿಧವಾದ ಆಯುಧಗಳು ಇರುತ್ತೆ. ಉದಾಹರಣೆಗೆ ಆಂಟಿ ಏರ್ ಕ್ರಾಫ್ಟ್ ಮಿಸೈಲ್ ಸಿಸ್ಟಮ್ ಕೂಡ ಇದರಲ್ಲಿ ಇದೆ. ಇದು ಆಕಾಶದಿಂದ ಬರುವ ಮಿಸೈಲ್ ಗಳನ್ನ ದೂರದಿಂದಲೇ ಡಿಟೆಕ್ಟ್ ಮಾಡಿ ಡಿಸ್ಟ್ರಾಯ್ ಮಾಡುತ್ತೆ. ಹಾಗೂ ರೈಲಿನ 2 ಕಡೆಯಲ್ಲಿ ಆಂಟಿ ಟ್ಯಾಂಕ್ ಮಿಸೈಲ್ಸ್ ಅಂಡ್ ಮಷಿನ್ ಗನ್ಸ್ ಗಳನ್ನ ಅಳವಡಿಸಿರ್ತಾರೆ. ಇದರಿಂದ ಯಾವುದೇ ದಿಕ್ಕಿನಿಂದ ಅಪಾಯ ಬಂದ್ರೂ ಕೂಡ ಅದನ್ನ ಹೆದರಿಸುವ ಸಾಮರ್ಥ್ಯವನ್ನ ಈ ರೈಲು ಹೊಂದಿದೆ. ಒಂದು ವೇಳೆ ಈ ಎಲ್ಲಾ ಪ್ಲಾನ್ಸ್ ಫೇಲ್ ಆದ್ರೆ ಕಿಮ್ ನ ಆತ್ಮ ಯಮಲೋಕಕ್ಕೆ ಸೇರುತ್ತೆ ಅಂತ ನೀವು ಅಂದ್ಕೊಂಡ್ರೆ ಅದು ತಪ್ಪು. ಯಾಕಂದ್ರೆ ಈ ರೈಲಿನ ಒಳಗಡೆ ಒಂದು ಚಿಕ್ಕ ಹೆಲಿಕಾಪ್ಟರ್ ಕೂಡ ಇದೆ. ಒಂದು ವೇಳೆ ಅಂತಹ ಸಂದರ್ಭ ಬಂದ್ರೆ ಕಿಮ್ ಜಾಂಗ್ ಉನ್ ಅನ್ನ ಅದರಲ್ಲಿ ಕೂರಿಸಿಕೊಂಡು ಅಲ್ಲಿಂದ ತಪ್ಪಿಸ್ತಾರೆ. ಈ ರೈಲಿನಲ್ಲಿ ಅಳವಡಿಸಿರುವ ಈ ಎಲ್ಲಾ ಅಡ್ವಾನ್ಸ್ ಸೆಕ್ಯೂರಿಟಿ ಸಿಸ್ಟಮ್ ಗಳಿಂದ ಕಿಮ್ ನ ಕಾಪಾಡುವುದು ತುಂಬಾನೇ ಸುಲಭ. ಆದ್ರೆ ಅವುಗಳಿಂದ ರೈಲಿನ ತೂಕ ತುಂಬಾನೇ ಜಾಸ್ತಿ ಆಗಿರುತ್ತೆ. ಇದೇ ಕಾರಣಕ್ಕೆ ಈ ರೈಲು ಕೇವಲ ಪ್ರತಿ ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ. ಕೆಲವು ಬಾರಿ 60 ಕಿಲೋಮೀಟರ್ ವೇಗದಲ್ಲಿ ಕೂಡ ಈ ರೈಲಿನ ಕೈಯಲ್ಲಿ ಚಲಿಸೋದಕ್ಕೆ ಆಗೋದಿಲ್ಲ. ಅಂದ್ರೆ ನೀವೇ ಯೋಚನೆ ಮಾಡಿ ಈ ರೈಲಿನಲ್ಲಿ ಎಷ್ಟೊಂದು ಆಯುಧಗಳನ್ನ ಸ್ಟೋರ್ ಮಾಡಿರಬಹುದು ಅಂತ. ಇದ್ರ ಜೊತೆಗೆ ನಾರ್ತ್ ಕೊರಿಯಾದಲ್ಲಿರುವ ರೈಲ್ವೆ ಟ್ರ್ಯಾಕ್ಸ್ ಕೂಡ ಅಷ್ಟೊಂದು ಸ್ಟ್ರಾಂಗ್ ಆಗಿ ಏನು ಇರೋದಿಲ್ಲ. ಕಿಮ್ ಜಾಂಗ್ ಉನ್ ನ ರೈಲು ಯಾವ್ದಾದ್ರೂ ರೈಲ್ವೆ ನಿಲ್ದಾಣದ ಮೂಲಕ ಪ್ರಯಾಣಿಸುವಾಗ ಮೊದಲೇ ಇಡೀ ರೈಲ್ವೆ ನಿಲ್ದಾಣದಲ್ಲಿರುವ ಲೈಟ್ಸ್ ಅನ್ನ ಆಫ್ ಮಾಡ್ತಾರೆ. ಹಾಗೂ ಅವರ ಟ್ರ್ಯಾಕ್ ನಲ್ಲಿ ಬೇರೆ ಯಾವುದೇ ರೈಲು ಕೂಡ ಬರಬಾರದು ಅಂತ ಪೂರ್ತಿ ಎಲೆಕ್ಟ್ರಿಸಿಟಿಯನ್ನ ಕೂಡ ಕಟ್ ಮಾಡ್ತಾರೆ. ಇಡೀ ನಾರ್ತ್ ಕೊರಿಯಾದಲ್ಲಿ ಬರೋಬ್ಬರಿ 20 ರೈಲ್ವೆ ನಿಲ್ದಾಣಗಳನ್ನ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ಕೇವಲ ಕಿಮ್ನ ಟಯಾಂಗ್ ರೈಲು ಮಾತ್ರವೇ ಹೋಗಬಹುದು. ಈ ನಿಧಾನವಾಗಿ ಚಲಿಸುವ ರೈಲಿನಿಂದ ಕಿಮ್ನ ಪ್ರಯಾಣದ ಸಮಯ ತುಂಬಾನೇ ಜಾಸ್ತಿ ಆಗುತ್ತೆ. ಅಂದ್ರೆ ಕೆಲವು ದಿನಗಳವರೆಗೂ ಕೂಡ ರೈಲಿನಲ್ಲಿ ಪ್ರಯಾಣ ಮಾಡ್ತಾನೆ. ಆದ್ರೆ ಯಾವುದೇ ಕಾರಣಕ್ಕೂ ವಿಮಾನದಲ್ಲಿ ಪ್ರಯಾಣ ಮಾಡುವ ಯೋಚನೆ ಕೂಡ ಮಾಡೋದಿಲ್ಲ. ಸೆಪ್ಟೆಂಬರ್ 2023ರಲ್ಲಿ ಈ ಕಿಮ್ ರಷ್ಯಾದ ಲೀಡರ್ ಆಗಿರುವ ವ್ಲಾದಿಮಿರ್ ಪುತಿನ್ ಅನ್ನ ಭೇಟಿಯಾಗಲು ರಷ್ಯಾಗೆ ಹೋಗಿದ್ರು. ಅವ್ರಿಗೆ ಆ ದೂರವನ್ನ ಸೇರಲು ಬರೋಬ್ಬರಿ 10 ದಿನಗಳು ಬೇಕಾಯಿತು. ನಾರ್ತ್ ಕೊರಿಯಾ ಮತ್ತು ರಷ್ಯಾದ ಗಡಿಯಲ್ಲಿ ಕಿಮ್ ಜಾಂಗ್ ಉನ್ ನ ರೈಲನ್ನ ನಿಲ್ಲಿಸಿ ಮೊದಲು ಆ ರೈಲಿನ ವೀಲ್ಸ್ ಅನ್ನ ಬದಲಾಯಿಸ್ತಾರೆ. ಯಾಕಂದ್ರೆ ರಷ್ಯಾದಲ್ಲಿರುವ ರೈಲ್ವೆ ಟ್ರ್ಯಾಕ್ ನಾರ್ತ್ ಕೊರಿಯಾಗೆ ಹೋಲಿಸಿದ್ರೆ
ಹೆಚ್ಚು ಅಗಲವಾಗಿರುತ್ತೆ. ಇನ್ನು ರೈಲಿನ ಇಂಟೀರಿಯರ್ಸ್ ಬಗ್ಗೆ ಮಾತನಾಡಿದ್ರೆ ಇದರ ಒಳಗಡೆ ಎಲ್ಲಾ ತರಹದ ಫೆಸಿಲಿಟೀಸ್ ಇರುತ್ತೆ. ಆ ಫೆಸಿಲಿಟೀಸ್ ಯಾವುದೇ ಅರಮನೆಗಿಂತ ಕಡಿಮೆ ಏನು ಇರೋದಿಲ್ಲ. ಇದ್ರ ಒಳಗಡೆ ಕಿಮ್ನ ಪರ್ಸನಲ್ ಆಫೀಸ್ ಕೂಡ ಇರುತ್ತೆ. ಆಫೀಸ್ ನಲ್ಲಿ ಫ್ಯಾಕ್ಸ್ ನ ಜೊತೆಗೆ ಸ್ಯಾಟಲೈಟ್ ಫೋನ್ ಕೂಡ ಇರುತ್ತೆ. ಅಷ್ಟೇ ಅಲ್ಲ, ರಿಸೆಪ್ಷನ್ ರೂಮ್, ಮೀಟಿಂಗ್ ರೂಮ್, ಈ ರೀತಿ ಎಲ್ಲಾ ತರಹದ ಫೆಸಿಲಿಟೀಸ್ ಈ ರೈಲಿನ ಒಳಗಡೆ ಇರುತ್ತೆ. ರೈಲಿನ ಪೂರ್ತಿ ಇಂಟೀರಿಯರ್ ಅನ್ನ ವುಡ್ ಇಂದ ಡಿಸೈನ್ ಮಾಡಿದ್ದಾರೆ. ಈ ರೈಲಿನಲ್ಲಿರುವ ಅತ್ಯಂತ ಅದ್ಭುತ ಅಂದ್ರೆ ಅದರಲ್ಲಿರುವ ರೆಸ್ಟೋರೆಂಟ್. ಹೌದು, ಕಿಮ್ ಕೇಳಿದ್ರೆ ಸಾಕು, ಇಲ್ಲಿ ಎಲ್ಲಾ ತರಹದ ಫುಡ್ಸ್ ಅನ್ನ ತಯಾರಿ ಮಾಡುವಂತಹ ಅಡುಗೆಗಾರರು ಇರ್ತಾರೆ. ಆದ್ರೆ ಹೆಚ್ಚಾಗಿ ಫ್ರೆಂಚ್, ಕೊರಿಯನ್, ಚೈನೀಸ್ ಹಾಗೂ ಜಪನೀಸ್ ಅಡುಗೆಗಳನ್ನ ಮಾತ್ರವೇ ತಯಾರಿ ಮಾಡ್ತಾರೆ. ಈಗ ನಿಮ್ಮೆಲ್ಲರಿಗೂ ಒಂದು ದೊಡ್ಡ ಡೌಟ್ ಬಂದಿರುತ್ತೆ, ದಿನಗಳ ಗಟ್ಟಲೆ ರೈಲಿನಲ್ಲಿ ಪ್ರಯಾಣ ಮಾಡ್ತಾ ಇದ್ರೆ ಕಿಮ್ಗೆ ಬೋರ್ ಆಗೋದಿಲ್ವಾ ಅಂತ. ಅದಕ್ಕೆ ಚಾನ್ಸೇ ಇರೋದಿಲ್ಲ. ಯಾಕಂದ್ರೆ ಈ ಪ್ರೈವೇಟ್ ರೈಲ್ ನಲ್ಲಿ ಲೇಡಿ ಕಂಡಕ್ಟರ್ ನ ಹೆಸರಲ್ಲಿ ಸಿಂಗರ್ಸ್ ಹಾಗೂ ಡ್ಯಾನ್ಸರ್ಸ್ ಕೂಡ ಇರ್ತಾರೆ. ಇವರು ತಮ್ಮ ಸುಪ್ರೀಂ ಲೀಡರ್ ಆಗಿರುವ ಕಿಮ್ ನನ್ನ ಪರ್ಸನಲಿ ಎಂಟರ್ಟೈನ್ ಮಾಡಬೇಕು ಅಂದ್ರೆ ಅವನಿಗೆ ಬೇಕಾದ ಎಲ್ಲಾ ತರಹದ ಎಂಟರ್ಟೈನ್ಮೆಂಟ್ ಕೂಡ ಅವರು ಕೊಡ್ತಾರೆ. ಅದರಲ್ಲಿ ಮಾತ್ರ ಯಾವುದೇ ರೀತಿಯಲ್ಲಿ ಕಡಿಮೆ ಆಗೋದಿಲ್ಲ. ರೈಲು ತನ್ನ ಡೆಸ್ಟಿನೇಷನ್ ಗೆ ತಲುಪಿದ ಮೇಲೆ ಇಲ್ಲ ಮಧ್ಯದಲ್ಲಿ ಎಲ್ಲಾದ್ರೂ ಇಳಿಬೇಕಾಗಿ ಬಂದ್ರೆ ಕಿಮ್ ಜಾಂಗ್ ಉನ್ ನ ಪರ್ಸನಲ್ ಮೆರ್ಸಿಡಿಸ್ ಕಾರ್ ಕೂಡ ಅವನ ಜೊತೆಗೆ ರೈಲಿನಲ್ಲಿ ಬಂದಿರುತ್ತೆ. ಈ ಗಾಡಿಗಳನ್ನ ಕೆಳಗಡೆ ಇಳಿಸಿ ಅದರಲ್ಲಿ ಕಿಮ್ ನನ್ನ ಹೈ ಸೆಕ್ಯೂರಿಟಿಯಿಂದ ಕರೆದುಕೊಂಡು ಹೋಗ್ತಾರೆ. ಇದೆಲ್ಲ ಕೇಳಿದ್ಮೇಲೆ ನಿಮ್ಮಲ್ಲಿ ಎಲ್ಲರಿಗೂ ಒಂದು ಡೌಟ್ ಪಕ್ಕಾ ಬಂದಿರುತ್ತೆ, ಕಿಮ್ ಜಾಂಗ್ ಉನ್ ರೈಲಿನಲ್ಲಿ ಯಾಕೆ ಪ್ರಯಾಣ ಮಾಡ್ತಾನೆ ಅಂತ. ಕಿಮ್ನ ತಂದೆ ಮತ್ತು ತಾತ ಕೂಡ ರೈಲಿನಲ್ಲೇ ಪ್ರಯಾಣ ಮಾಡ್ತಾ ಇದ್ರು. ಪಿಯಾಂಗುಂಗ್ ನಲ್ಲಿರುವ ಒಂದು ಪ್ಲೇಸ್ ನಲ್ಲಿ ಕಿಮ್ ಜಾಂಗ್ ಉನ್ ನ ತಂದೆ ಮತ್ತು ತಾತನ ಸಮಾಧಿಗಳಿವೆ. ನೀವು ನೋಡಿದ್ರೆ ಅವರ ಸಮಾಧಿಗಳ ಪಕ್ಕದಲ್ಲೇ ಅವರು ಬಳಸಿದ್ದ ರೈಲಿನ ಡಬ್ಬಿಗಳನ್ನ ಇಟ್ಟಿರ್ತಾರೆ. ಹಾಗೂ ರೈಲಿನಲ್ಲಿ ಪ್ರಯಾಣಿಸ್ತಾ ಇರಬೇಕಾದ್ರೆ ಅವರು ತೆಗೆದಿರುವ ಫೋಟೋಸ್ ಕೂಡ ಅಲ್ಲಿ ಡಿಸ್ಪ್ಲೇ ಮಾಡ್ತಾರೆ. ಕಿಮ್ ಜಾಂಗ್ ಉನ್ ನ ತಾತನಿಗೆ ವಿಮಾನದ ಪ್ರಯಾಣ ಅಂದ್ರೆ ತುಂಬಾನೇ ಭಯ ಅಂತೆ. ಇದೇ ಕಾರಣಕ್ಕೆ ಅವರು ಹೆಚ್ಚಾಗಿ ರೈಲಿನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. 2010ರಲ್ಲಿ ಕಿಮ್ ಜಾಂಗ್ ಉನ್ ನ ತಂದೆ ನಾರ್ತ್ ಕೊರಿಯಾದಿಂದ ಮಾಸ್ಕೋದವರೆಗೂ ಪ್ರಯಾಣ ಮಾಡಬೇಕಾಗಿ ಬರುತ್ತೆ. ಸುಮಾರು ಇದು 20,000 ಕಿಲೋಮೀಟರ್ ದೂರವಾಗಿತ್ತು. ರೈಲಿನಲ್ಲಿ ಪ್ರಯಾಣ ಮಾಡೋಕೆ ಅವ್ರಿಗೆ 1 ತಿಂಗಳ ಸಮಯ ಹಿಡಿಸುತ್ತೆ. ಮೊದಲಿಗೆ ಈ ರಹಸ್ಯವಾದ ರೈಲಿನ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಆದ್ರೆ ಈ ದೂರದ ರೈಲು ಪ್ರಯಾಣದಲ್ಲಿ ರಷ್ಯಾದ ಒಬ್ಬ ಗವರ್ಮೆಂಟ್ ಅಫಿಷಿಯಲ್ ಕೂಡ ಟ್ರಾವೆಲ್ ಮಾಡ್ತಾರೆ. ಅವರು ಈ ರೈಲು ಪ್ರಯಾಣದ ಮೇಲೆ ಒಂದು ಪುಸ್ತಕವನ್ನೇ ಬರೀತಾರೆ. ಅದರಲ್ಲಿ ರೈಲಿನಲ್ಲಿರುವ ಎಲ್ಲಾ ಫೆಸಿಲಿಟೀಸ್ ನ ಬಗ್ಗೆ ತುಂಬಾನೇ ಡೀಟೇಲ್ ಆಗಿ ಬರೆದಿರ್ತಾರೆ. ಈ ಪುಸ್ತಕ ಬಿಡುಗಡೆಯಾಗೋದಕ್ಕೂ ಮೊದಲು ಈ ರಹಸ್ಯವಾದ ರೈಲು ಒಳಗಡೆಯಿಂದ ನೋಡೋದಕ್ಕೆ ಹೇಗಿರುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. 2020ರಲ್ಲಿ ಕಿಮ್ ಜಾಂಗ್ ಉನ್ ರೈಲಿನ ಒಳಗಡೆ ಮೀಟಿಂಗ್ ಮಾಡ್ತಾ ಇರುವ ಒಂದು ವಿಡಿಯೋ ಕೂಡ ಇಂಟರ್ನೆಟ್ ಗೆ ಬರುತ್ತೆ. ಈ ರೈಲ್ಗೆ ಎಷ್ಟೊಂದು ಸೆಕ್ಯೂರಿಟಿ ಪ್ರೊವೈಡ್ ಮಾಡ್ತಾರೆ ಅಂದ್ರೆ 2009ರಲ್ಲಿ ಈ ರೈಲು ರಷ್ಯಾಗೆ ಬಂದಿದ್ದಾಗ ಈ ರೈಲಿನ ಫೋಟೋಸ್ ತೆಗೆಯೋದಕ್ಕೂ ಕೂಡ ರಷ್ಯಾದ ಮೀಡಿಯಾಗಳಿಗೆ ಪರ್ಮಿಷನ್ ಕೊಟ್ಟಿರ್ಲಿಲ್ಲ. ಅಷ್ಟೇ ಅಲ್ಲ, ಸೈಬೀರಿಯಾದಲ್ಲಿ ಈ ರೈಲು ಪ್ರಯಾಣ ಮಾಡುವ ರೂಟ್ ನಲ್ಲಿ ಜನಸಂಖ್ಯೆ ತುಂಬಾ ಅಂದ್ರೆ ತುಂಬಾನೇ ಕಡಿಮೆ ಇರುತ್ತೆ. ಆದ್ರೂ ಕೂಡ ಈ ರೈಲು ಯಾವ್ದಾದ್ರು ಹಳ್ಳಿಯಿಂದ ಚಲಿಸುವಾಗ ಆ ಹಳ್ಳಿಯ ಪೂರ್ತಿ ಎಲೆಕ್ಟ್ರಿಸಿಟಿಯನ್ನ ಕಟ್ ಮಾಡಲಾಗ್ತಿತ್ತು. ಇನ್ನು ಕಿಮ್ ಜಾಂಗ್ ಉನ್ ನ ಶತ್ರುಗಳ ಬಗ್ಗೆ ಮಾತನಾಡಿದ್ರೆ ಅವನಿಗೆ ಅಮೆರಿಕ ಮತ್ತು ಸಿಐಎ ಇಂದ ತುಂಬಾನೇ ಅಪಾಯವಿದೆ. ಆದ್ರೆ ಅವರಿಗಿಂತ ಅತಿ ದೊಡ್ಡ ಶತ್ರುಗಳು ನಾರ್ತ್ ಕೊರಿಯಾದ ಪ್ರಜೆಗಳು. ಹೌದು, ನೀವು ಕೇಳಿದ್ದು 100ಕ್ಕೆ 100ರಷ್ಟು ನಿಜ. ಯಾಕಂದ್ರೆ ಪ್ರತಿದಿನ ಚಿಕ್ಕ ಪುಟ್ಟ ತಪ್ಪುಗಳಿಗೆ ಕೂಡ ಇಲ್ಲಿ ತುಂಬಾನೇ ಘೋರವಾದ ಶಿಕ್ಷೆಗಳನ್ನ ಅವ್ರಿಗೆ ವಿಧಿಸ್ತಾರೆ. ಇದರಿಂದ ನಾರ್ತ್ ಕೊರಿಯಾದ ಪ್ರಜೆಗಳೇ ಕಿಮ್ನ ಅತಿ ದೊಡ್ಡ ಶತ್ರುಗಳಾಗಿದ್ದಾರೆ. ಒಂದು ವೇಳೆ ಅವರು ಕಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ರು ಕೂಡ ಅದು ಕೇವಲ ಅವನ ಮೇಲಿರುವ ಭಯಕ್ಕೆ ಸಪೋರ್ಟ್ ಮಾಡ್ತಾರೆ ಅಷ್ಟೇ. ಕೆಲವು ಬಾರಿ ಕಿಮ್ ಜಾಂಗ್ ಉನ್ ನ ಜೊತೆಗೆ ಅವನ್ ತರಾನೇ ಕಾಣುವ ಒಬ್ಬ ಬಾಡಿ ಡಬಲ್ ಅನ್ನ ಕೂಡ ನೋಡಿದ್ದೀವಿ ಎಂದು ತುಂಬಾ ಜನ ಅಫಿಷಿಯಲ್ಸ್ ಹೇಳ್ತಾರೆ. ಈ ವಿಡಿಯೋದಲ್ಲಿ ನೀವು ಕೂಡ ನೋಡಬಹುದು, ಒಂದು ಮಿಸೈಲ್ ಲಾಂಚ್ ಇವೆಂಟ್ ನಲ್ಲಿ ಕಿಮ್ ತನ್ನ ಬಾಡಿ ಡಬಲ್ ಜೊತೆ ಮಾತನಾಡುವುದು ನೋಡಬಹುದು. ಆ ಬಾಡಿ ಡಬಲ್ ಕೇವಲ ಇವೆಂಟ್ಸ್ ಗಳಲ್ಲಿ ಮಾತ್ರವೇ ಕಿಮ್ ಜೊತೆಗೆ ಕಾಣಿಸ್ತಾನೆ. ಯಾಕಂದ್ರೆ ಯಾರಾದ್ರೂ ಕಿಮ್ ಮೇಲೆ ದಾಳಿ ಮಾಡೋದಕ್ಕೆ ಪ್ರಯತ್ನಿಸಿದ್ರೆ ಅವರನ್ನ ತುಂಬಾನೇ ಸುಲಭವಾಗಿ ಕನ್ಫ್ಯೂಸ್ ಮಾಡಿ ಅಲ್ಲಿಂದ ತಪ್ಪಿಸ್ಕೊಳ್ಬಹುದು. ಕೆಲವು ಎಕ್ಸ್ಪರ್ಟ್ಸ್ ಪ್ರಕಾರ ಕಿಮ್ ಜಾಂಗ್ ಉನ್ ಯಾಕೆ ರೈಲಿನಲ್ಲೇ ಪ್ರಯಾಣ ಮಾಡ್ತಾನೆ ಅಂದ್ರೆ ಒಂದು ಪರಂಪರೆಯಿಂದ ಬಂದಿರುವ ಟ್ರೆಡಿಷನ್ ಆದ್ರೆ ಮತ್ತೊಂದು ಕಾರಣ ನಾರ್ತ್ ಕೊರಿಯಾದ ಪ್ರಜೆಗಳ ಮುಂದೆ ಅವನು ತುಂಬಾನೇ ಸಾಮಾನ್ಯವಾದ ಜೀವನ ಮಾಡ್ತಿದ್ದೀನಿ ಅಂತ ತೋರಿಸ್ಕೊಳ್ಳಲು ಈ ರೈಲಿನಲ್ಲಿ ಪ್ರಯಾಣ ಮಾಡ್ತಾನೆ. ಆದ್ರೆ ಅಲ್ಲಿನ ಪ್ರಜೆಗಳಿಗೆ ಈ ರೈಲಿನ ಒಳಗಡೆ ಇರುವ ಐಷಾರಾಮಿ ಬಗ್ಗೆ ಗೊತ್ತಿಲ್ಲ. ಯಾಕಂದ್ರೆ ನಾರ್ತ್ ಕೊರಿಯಾದಲ್ಲಿ ಯಾವುದೇ ತರಹದ ಸೋಷಿಯಲ್ ಮೀಡಿಯಾ ಇಲ್ಲ. ಸೋಷಿಯಲ್ ಮೀಡಿಯಾ ಹೋಗ್ಲಿ, ಅಲ್ಲಿ ಇಂಟರ್ನೆಟ್ ಕೂಡ ಪಬ್ಲಿಕ್ ಗೆ ಲಭ್ಯವಿಲ್ಲ. ಕಿಮ್ ಜಾಂಗ್ ಉನ್ ನ ಈ ರೈಲು ಪ್ರಯಾಣದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ವಾಸ್ ದ ಇನ್ಫೋ ಮೀಡಿಯಾ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.